ಮಾರ್ಚ್ 7ರಂದು ನಾಳೆ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ. ದಾಂಡೇಲಿ ನಗರದ ರೋಟರಿ ಕ್ಲಬ್, ಸಾರ್ವಜನಿಕ ಆಸ್ಪತ್ರೆ ಮತ್ತು ಹುಬ್ಬಳ್ಳಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಡಿ ಮಾರ್ಚ್ 7ರಂದು ನಾಳೆ ಶುಕ್ರವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ರಾಹುಲ್ ಬಾವಾಜಿ ಅವರು ತಿಳಿಸಿದ್ದಾರೆ. ಅವರು ಇಂದು ಗುರುವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ರೋಟರಿ ಶಾಲೆಯ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ರೋಟರಿ ಕ್ಲಬ್ಬಿನ ಸಮುದಾಯ ಸೇವಾ ನಿರ್ದೇಶಕರಾದ ಎಸ್ ಪ್ರಕಾಶ್ ಶೆಟ್ಟಿ ಅವರು ದೀರ್ಘಕಾಲ ಮಾಯದ ಹುಣ್ಣು, ಗಡ್ಡೆಯ ತ್ವರಿತ ಬೆಳವಣಿಗೆ, ಧ್ವನಿಯ ಬದಲಾವಣೆ, ನುಂಗಲು ತೊಂದರೆ, ಮುಟ್ಟು ನಿಂತ ಮೇಲೆ ಪುನಃ ಅನಿಯಮಿತ ಮುಟ್ಟಾಗುವುದು, ಬಿಳಿಯ ಮುಟ್ಟು ಹೋಗುತ್ತಿದ್ದಲ್ಲಿ, ಸ್ತನದಲ್ಲಿ ಗಂಟು, ವಿಪರೀತ ಮೈಕೈ ನೋವು ಮತ್ತು ಸುಸ್ತು, ಕೆಮ್ಮು ಇದು ಕ್ಯಾನ್ಸರ್ ರೋಗದ ಲಕ್ಷಣಗಳಾಗಿದ್ದು, ಈ ನಿಟ್ಟಿನಲ್ಲಿ ಈ ಶಿಬಿರದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ವಿನಂತಿಸಿದರು. ಶಿಬಿರದಲ್ಲಿ ಭಾಗವಹಿಸುವವರು ಆಧಾರ್ ಕಾರ್ಡ್ ಮತ್ತು BPL ಪಡಿತರ ಚೀಟಿಯನ್ನು ತರುವಂತೆ ವಿನಂತಿಸಿದರು. ರೋಟರಿ ಕ್ಲಬ್ಬಿನ ಈವೆಂಟ್ ಚೇರ್ಮನ್ ಡಾಕ್ಟರ್ ಅನೂಪ್ ಮಾರ್ದೋಳ್ಕರ್, ರೋಟರಿ ಕ್ಲಬ್ಬಿನ ಪ್ರಧಾನ ಕಾರ್ಯದರ್ಶಿ ಅಶುತೋಷ್ ಕುಮಾರ್ ರಾಯ್, ರೋಟರಿ ಕ್ಲಬ್ಬಿನ ಪ್ರಮುಖರಾದ RP ನಾಯ್ಕ್ ಅವರು ಶಿಬಿರದ ಉದ್ದೇಶವನ್ನು ವಿವರಿಸಿ, ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಸಾರ್ವಜನಿಕರು ಈ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ಬಿನ ಖಜಾಂಚಿ ಲಿಯೋ ಪಿಂಟೋ, ನಿಕಟಪೂರ್ವ ಅಧ್ಯಕ್ಷರಾದ ಸುಧಾಕರ್ ಶೆಟ್ಟಿ ಅವರು ಉಪಸ್ಥಿತರಿದ್ದರು. ಗೌರ್ಮೆಂಟ್ ಹಾಸ್ಪಿಟಲ್ ದಾಂಡೇಲಿ ಪ್ಲಸ್ ಹುಬ್ಳಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಈ ಮೂರು ಸಂಯುಕ್ತ ಆಶ್ರಯದಲ್ಲಿ ನಾವು ಫ್ರೀ ಕ್ಯಾನ್ಸರ್ ಸ್ಕ್ರೀನಿಂಗ್ ಕ್ಯಾಂಪ್ 7ನೇ ತಾರೀಕು ಅಂದ್ರೆ ನಾಳೆ 10 ಗಂಟೆಗೆ 10ರಿಂದ 3 ಗಂಟೆಗೆ ಜನರಲ್ ಹಾಸ್ಪಿಟಲ್ ದಾಂಡೇಲಿಯಲ್ಲಿ ಹಮ್ಮಿಕೊಳ್ತಿದ್ದೀವಿ. ಸೊ ಎಲ್ಲರಿಗೂ ಏನು ರಿಕ್ವೆಸ್ಟ್ ಅಂತ ಹೇಳಿದ್ರೆ ಇದ್ರದ್ದು ಏನು ಕ್ಯಾಂಪ್ ಇದೆ ಎಲ್ಲರೂ ಕೂಡ ಇದ್ರದ್ದು ಬೆನಿಫಿಟ್ ತಗೋಬೇಕು. ಬಹಳಷ್ಟು ಜನರಿಗೆ ಈಗಿನ ಕಾಲದಲ್ಲಿ ಬಹಳಷ್ಟು ಜನರಿಗೆ ಕ್ಯಾನ್ಸರ್ ಅನ್ನೋ ಕಾಯಿಲೆ ಗೊತ್ತಾಗ್ಲಾರ್ದೆ ಬರ್ತಾ ಇದೆ. ಫಸ್ಟ್ ಸ್ಟೇಜಲ್ಲಿ ಸ್ವಲ್ಪನೂ ಕೂಡ ಸಿಂಪ್ಟಮ್ಸ್ ಇರುವುದಿಲ್ಲ. ಡೈರೆಕ್ಟ್ 4 ಸ್ಟೇಜಿಗೆ ಹೋದ್ಮೇಲೆ ಸಿಂಪ್ಟಮ್ಸ್ ಬಂದು ಭಾಳಷ್ಟು ಜನ ತೊಂದರೆಯಲ್ಲಿ ಸಿಕ್ಕಾಕೊಳ್ತಾರೆ. ಆಮೇಲೆ 4 ಸ್ಟೇಜಲ್ಲಿ ಏನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಫಸ್ಟ್ ಸ್ಟೇಜಲ್ಲೇ ಕೆಲವೊಂದು ಸಿಂಪ್ಟಮ್ಸ್ಗಳನ್ನು ಅವರಿಗೆ ಗೊತ್ತಾದರೆ ಅದನ್ನು ಅವಾಗೇ ತೋರಿಸಿ ಚೆಕಪ್ ಮಾಡಿಸಿ ಇದು ಮಾಡೋ ವ್ಯವಸ್ಥೆ ನಾವು ಈಗ ಮಾಡ್ತಾ ಇದ್ದೀವಿ. ಸೊ ಈಗ ಇದರಲ್ಲಿ ಫ್ರೀ ಚೆಕಪ್ ಕೂಡ ಪ್ಲಸ್ ಅವು ಅತಿ ಬಡವರ ಇದ್ದವ್ರಿಗೆ ಫ್ರೀ ಬಯೋಪ್ಸಿ ಮತ್ತು ಟ್ರೀಟ್ಮೆಂಟ್ ಕೂಡ ಸೌಲಭ್ಯ ಮಾಡ್ತಾ ಇದ್ದೀವಿ. ಟ್ರೀಟ್ಮೆಂಟ್ ಇಲ್ಲಿ ಆಗೋದಿಲ್ಲ, ಟ್ರೀಟ್ಮೆಂಟ್ ಹುಬ್ಳಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದರಲ್ಲಿ BPL ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅವ್ರು ತೊಗೊಂಡು ಬಂದರೆ ಆಯಿತು. ಅದನ್ನು ಆದಷ್ಟು ನಾವು ಕ್ಯಾಂಪದಲ್ಲಿ ಯಾರ್ಯಾರು ಇದು ಮಾಡ್ತಾ ಇದ್ದಾರೆ ಅವ್ರಿಗೆ ಫ್ರೀದಲ್ಲಿ ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ಕ್ರೀನಿಂಗು ಮತ್ತು ಚೆಕಪ್ ಅಷ್ಟೇ ಆಗತ್ತೆ. ನಿಮಗೆ ಬಯೋಪ್ಸಿ ಮತ್ತು ಟ್ರೀಟ್ಮೆಂಟ್ ಏನಾದರೂ ಸರ್ಜಿಕಲ್ ಟ್ರೀಟ್ಮೆಂಟ್ ಏನಾದರೂ ಇದ್ದರೆ ಅಲ್ಲಿ ಹೋದರೆ ನಾವು ಆದಷ್ಟು ಫ್ರೀ ಟ್ರೀಟ್ಮೆಂಟ್ಲೆಸ್ ಇದು ಕಾಸ್ಟ್ಲೆಸ್ ಇದು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಬಡವರಿಗಂತೂ ಆದಷ್ಟು ಬಯೋಪ್ಸಿ ಎಲ್ಲನೂ ಫ್ರೀದಲ್ಲಿ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ. ಸಹಯೋಗದಲ್ಲಿ ಹುಬ್ಳಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆಯಲ್ಲ ಅದು ಮೇಜರ್ ಆಗಿ ಬಂದಿರುತ್ತೆ. ಸೊ ಮುಂದಿನ ದಿವಸದಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಆಗಬೇಕು ಮೇಜರ್ ಆಗಿ ಅಲ್ಲಾಗಬೇಕು ಅಂತ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಹುಬ್ಳಿ ಅವರು ನೋಡ್ತಾರೆ. ಸೊ ಅವರು ಬಂದಿರ್ತಾರೆ ನಾಳೆ ದಿವಸ. ತಕ್ಷಣ ಸ್ವಲ್ಪ ಭಯ ಪಡ್ತಾರೆ, ಆದರೆ ಯಾರೂ ಭಯಪಡುವಂಥ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಡಾಕ್ಟರ್ ಹೇಳಿದ ಹಾಗೆ, ನಮ್ಮ ಇವೆಂಟ್ ಚೇರ್ ಅವರು ಹೇಳಿದ ಹಾಗೆ ಅದನ್ನ ಸ್ಕ್ರೀನಿಂಗ್ ಮಾಡ್ಕೋಬೇಕು. ನಾವು ಪ್ರತಿ ವರ್ಷ ಕೂಡ ಚೆಕ್ ಮಾಡ್ಕೊಂಡು ಏನೂ ತಪ್ಪಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಇಲ್ಲ ಅಂತ ಹೇಳಿ ಭಾವನೆಯಿಂದ ಹೋಗ್ಬೇಕು. ನಾವು ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜ್ ಇದು ಇಮಿಡಿಯೇಟ್ ಕ್ಯೂರ್ ಆಗುತ್ತೆ. ಯಾಕಂದ್ರೆ ಬಹಳಷ್ಟು ಮೆಡಿಸಿನ್ಸ್ಗಳು ಬಂದಿದೆ. 4th ಸ್ಟೇಜಿಗೆ ಹೋದಂತ ರಿಕವರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಬಹಳ ಕಷ್ಟ ಇದೆ, ಆಗೋದಿಲ್ಲ. ಹಾಗಾಗಿ ಜನರು ಪ್ರತಿಯೊಬ್ಬರು ಕೂಡ ಇದು ಬರಬೇಕಿದ್ರೆ ಬೆನಿಫಿಟ್ ಅನ್ನ ತಗೊಳ್ಬೇಕು. ಯಾಕಂದ್ರೆ ನಾವು ರೋಟರಿ ಕ್ಲಬ್ನವರು ಸಾರ್ವಜನಿಕವಾಗಿ ಹಲವಾರು ಕ್ಯಾಂಪ್ಗಳನ್ನು ಮಾಡ್ತಾ ಇರ್ತೇವೆ. ದಾಂಡೇಲಿ ಮತ್ತು ಸುತ್ತಮುತ್ತಲ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದೇ ಉದ್ದೇಶದಿಂದ. ಹಾಗಾಗಿ ರೋಟರಿ ಕ್ಲಬ್ ದಾಂಡೇಲಿ, ಗೌರ್ಮೆಂಟ್ ಹಾಸ್ಪಿಟಲ್ ಮತ್ತು ಸೂಪರ್ ಸ್ಪೆಷಾಲಿಟಿ ಹುಬ್ಬಳ್ಳಿಯಿಂದ ಒಂದು ಡಾಕ್ಟರ್ಸ್ ಟೀಮ್ ಬರ್ತಾರೆ, ವಿತ್ ಆಲ್ ಎಕ್ವಿಪ್ಮೆಂಟ್ಸ್ ಬರ್ತಾ ಇದ್ದಾರೆ. ನಾಳೆ ಸರಿಸುಮಾರು 10 ಗಂಟೆಯಿಂದ 3 ಗಂಟೆವರೆಗೆ ಇರ್ತದೆ ಕಾರ್ಯಕ್ರಮ. ಹಾಗಾಗಿ ಜನರು ಬೆಳಿಗ್ಗೆ ಬಂದು ಅವರ ನೋಂದಣಿಯನ್ನು ಮಾಡ್ಕೊಳ್ಬೇಕು. ಇಲ್ಲಿ ಮತ್ತೆ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ ಮತ್ತು ಅವರು ಇದನ್ನ BPL ಕಾರ್ಡನ್ನ ಹಿಡ್ಕೊಂಡು ಬರಬೇಕು. ಯಾರಾದರೂ BPL ಕಾರ್ಡ್ ಹೋಗಿದ್ದರೆ ಅವರಿಗೆ ಆದಷ್ಟು ನಾವು ಅತಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಬೇಕಿದ್ರೆ
ಇಲ್ಲಿ ಎಲ್ಲವನ್ನ ಫ್ರೀ ಕೊಡ್ತೀವಿ ನಾವು. ಈಗ ಫರ್ದರ್ ಚಿಕಿತ್ಸೆ ಏನಾದ್ರು ಬೇಕಿದ್ರೆ ಹುಬ್ಳಿಗೆ ಕಳಿಸ್ತಾ ಇದ್ದೀವಿ. ಅಲ್ಲಿ ಅವರಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಮಾಡಲಿಕ್ಕೆ, ಇನ್ನೂ ಅತಿ ಬಡವ ಇದ್ರಿಗೆ ಫ್ರೀ ಚೆಕಪ್ನು ಕೂಡ ಮತ್ತೆ ಬಯಾಪ್ಸಿಯನ್ನು ಮಾಡಲಿಕ್ಕೆ ಕೂಡ ನಾವು ಟ್ರೈ ಮಾಡ್ತಾ ಇದ್ದೀವಿ. ಆಮೇಲೆ ಸ್ವಲ್ಪ ಕೆಲವೊಂದು ನಿಮಗೆ ರೆಗ್ಯುಲರ್ ಲಕ್ಷಣಗಳಿದೆ, ನಾವು ಇದನ್ನ ಮೆನ್ಷನ್ ಮಾಡಿದ್ದೇವೆ. ದೀರ್ಘಕಾಲದ ಮಾಯದ ಹುಣ್ಣು ಅಂದ್ರೆ ಗಾಯ ಆಗಿದೆ, ಅದು ಗುಣ ಆಗದೆ ಇರುವಂತದ್ದಿದ್ರೆ, ತುಂಬಾ ಪ್ರಾಬ್ಲಮ್ ಇದೆ ಅಂತವ್ರು ಅದನ್ನ ಒಮ್ಮೆ ತೋರಿಸ್ಕೊಳ್ಬಹುದು. ಇದರಲ್ಲಿ ಏನೋ ಕ್ಯಾನ್ಸರ್ಸ್ ಇದೆಯಾ ಏನೋ ಚೆಕ್ ಮಾಡ್ಕೊಳ್ಬಹುದು ಒಂದು. ಆಮೇಲೆ ಏನಾದ್ರು ಗಡ್ಡೆ ರೀತಿ ಇದ್ರೆ, ಎಲ್ಲ ಗಂಟು ಇದ್ರೆ, ಅದು ಬೆಳೀತಾ ಹೋಗ್ತಾ ಇದ್ರೆ ಬಾಡಿಯಲ್ಲಿ, ಅದನ್ನ ತಂದು ತೋರಿಸ್ಕೊಂಡು ಹೋಗ್ಬೋದು. ಆಮೇಲೆ ಧ್ವನಿಯ ಬದಲಾವಣೆ, ಕೆಲವರು ವಾಯ್ಸ್ ಅಲ್ಲಿ ಚೇಂಜ್ ಆಗ್ತಾ ಹೋಗ್ತದೆ, ಕೆಲವರಿಗೆ ವಾಯ್ಸ್ ಕಡಿಮೆ ಆಗ್ತಾ ಹೋಗ್ತದೆ, ಅದು ಕೂಡ ಲಕ್ಷಣವಾಗಿರ್ತದೆ. ಆಮೇಲೆ ನುಂಗಲ್ಕೊಂಡೆ ಅಂದ್ರೆ ಗಂಟ್ಲಲ್ಲಿ ಏನಾದ್ರು ನಮ್ಗೆ ಸಾಲ್ವ್ ಮಾಡ್ಲಿಕ್ಕೆ ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಸಮಸ್ಯೆ ಇದ್ದವ್ರು ಕೂಡ ತೋರಿಸ್ಕೋಬಹುದು. ಆಮೇಲೆ ಈಗ ಪೀರಿಯಡ್ಸ್ ಲೇಡೀಸ್ ಕೆಲವರು ನಿಂತಿರ್ತದೆ, ನಿಂತ ಮೇಲೆ ಮತ್ತೆ ಪುನಃ ವಾಪಸ್ ಸ್ಟಾರ್ಟ್ ಆಗುತ್ತೆ, ಇರೆಗ್ಯುಲರ್ ಆಗುತ್ತೆ, ಅಂಥವ್ರು ತೋರಿಸ್ಕೊಳ್ಬಹುದು. ಆಮೇಲೆ ವೈಟ್ ಅವ್ರಿಗೆ ಏನ್ ಹೇಳ್ತಾರೆ ಅದು ಕೂಡ ಅಂಥವ್ರು ಇದ್ದಾರೆ ಹೇಳ್ಬೋದು. ಆಮೇಲೆ ಲೇಡೀಸ್ ಅಲ್ಲಿ ಸ್ಪೆಷಲ್ ಆಗಿ ಹೆಚ್ಚಿನ ಲೇಡೀಸ್ ಅಲ್ಲಿ ಈ ಒಂದು ಬರ್ತದೆ ಸ್ತನದಲ್ಲಿ, ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅಲ್ಲಿ ಏನಾದ್ರು ಗಂಟಿದ್ರೆ ಹಾರ್ಡ್ ಪಾರ್ಟಿಕಲ್ಸ್ ಏನೋ ಅವ್ರಿಗೆ ಅಬ್ಸರ್ವೇಷನ್ ಇದ್ರೆ ಅದನ್ನು ಕೂಡ ಅವ್ರು ಬಂದು ಚೆಕ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ವಿಪರೀತ ಮೈಕೆ ನೋವು, ಸುಸ್ತು, ಕೆಮ್ಮು ಇರುವಂತದ್ದು, ಬಹಳ ಟೈರ್ಡ್ನೆಸ್ ಯಾರಿಗಿದೆ ರೆಗ್ಯುಲರ್ ಆಗಿದೆ ಅಂತವ್ರು ಕೂಡ ಬಂದು ತೋರಿಸ್ಕೊಂಡು ಹೋಗ್ಬೋದು. ಲಕ್ಷಣಗಳು ಬರುವಂತ ಒಂದು ಲಕ್ಷಣ ಇರ್ತದೆ. ಹಾಗಾಗಿ ದಾಂಡೇಲಿ ಎಲ್ಲ ಜನರಲ್ಲಿ ನಾವು ಮನವಿ ಮಾಡ್ಕೊಡ್ತೀವಿ, ರೋಟರಿ ಕ್ಲಬ್ನ ಪರವಾಗಿ ಇದರ ಎಲ್ಲ ಸದುಪಯೋಗನ ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತೀವಿ. आज जो है ये रोटरी क्लब डांडेली, गवर्नमेंट हॉस्पिटल डांडेली और हुबली सुपर स्पेशलिटी हॉस्पिटल जो है ये जॉइंटली ऑर्गेनाइज कर रहे हैं फ्री कैंसर स्क्रीनिंग कैंप डांडेली में, जो गवर्नमेंट हॉस्पिटल डांडेली में इसका चेकअप होगा। ये ये जो है कैंसर जो है बहुत भयावह बीमारी है। अगर इसका पहला और दूसरा चरण में हमको मालूम पड़ जाए तो हम जो है इससे नुकसान से बचाया जा सकता है। जो भी हमारे महानुभाव लोग हैं उनको बचाया जा सकता है, क्योंकि चौथे स्टेप में जाने के बाद मुमकिन नहीं है। काफ़ी हम लोग केस में हम लोग काफ़ी डोनेट किए हैं कैंसर से पीड़ित जो भी है, लेकिन सफलता मिला नहीं है। हम लोग रोटरी क्लब की तरफ से कई बार जो है हम लोग डोनेट करके दिए हैं, लेकिन सफलता मिला नहीं है। तो ये अच्छा कैंप हुआ है। हमारे डॉक्टर साहब इसके इवेंट चेयरमैन है और हमारे प्रेसिडेंटशिप राहुल बाबा जी जो प्रेसिडेंट हैं उनके प्रेसिडेंटशिप में हो रहा है। और आप लोगों से निवेदन है कि आप लोग डांडेली या जो भी है इसका प्रचार प्रसार कीजिए कि मैक्सिमम लोग आए और बिना भय के अपना चेकअप करा लें। बिना चेकअप करा लें कि भाई उसमें कोई भय की जरूरत नहीं है। चेकअप करा लेंगे तो उनको भी मालूम पड़ जाएगा कि क्या है क्या नहीं। अगर फर्स्ट सेकंड रहेगा तो कोई दिक्कत नहीं है। तो ये बहुत अच्छा जो है चेकअप ट्रीटमेंट फैसिलिटी प्रोवाइड किए हैं हुबली सुपर स्पेशलिटी हॉस्पिटल से। अगर कोई दिक्कत है तो वहाँ पे रिफ़र करेंगे, वहाँ जाएंगे और जो है उनका इलाज हो जाएगा। ये फ्री कैंसर स्क्रीनिंग कैंप है, इसमें कोई पैसा नहीं लगेगा। धन्यवाद।